ಮೇಸ್ಟ್ರಿಗಳಿಗೆ ಏನ್ ಕೆಲಸ? ಮೊಟ್ಟೆ ತರುವಂತದ್ದು 7 ರೂಪಾಯಿಗೆ, ಮೊಟ್ಟೆ ಸುಲಿಯುವಂತದ್ದು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ. CBSE ಸಿಲೆಬಸ್ 25,000 ಮಾಡ್ತಾರೆ. ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ 58% ಪಾಸ್ ಪರ್ಸೆಂಟೇಜ್. ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ. ನಾನು ಎಕ್ಸಾಂಪಲ್, ಒಂದು ಬಾತ್ರೂಮ್ ತೊಳಿಯಕ್ಕೆ ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. 30%, 36% ಆಫ್ ಅವರ್ ಸ್ಟೇಟ್ಸ್ ಪಾಪ್ಯುಲೇಷನ್ ಇಸ್ ಬಿಲೋ 30. ವಾಟ್ ಆರ್ ವಿ ಡೂಯಿಂಗ್ ಫಾರ್ ದೆಮ್? ಎಷ್ಟು ಕೊಟ್ಟಿದೀವಿ ಸರ್ ಈ ಬಜೆಟ್ ಅಲ್ಲಿ? ಅಜೆಂಡಾ ಸಿಂಪಲ್. ಕೇಂದ್ರ ಸರ್ಕಾರ ಹಣ ಕೊಡಲ್ಲ, ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ, ಫಿಸ್ಕಲ್ ಡೆಫಿಸಿಟ್ ಒಳಗಡೆ ನಾವು ಇದೀವಿ. ಇಷ್ಟೇ ಇವ್ರ ಡಿಫೆನ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾರಾಯಣ್ ಗುರು ಅವರು, ಬುದ್ಧ ಬಸವಣ್ಣ ಅವರ ತತ್ವವನ್ನ ನಾವು ಪಾಲಿಸ್ತೀವಿ ಅಂತಾರೆ. RDPR 25 ಕೋಟಿ ಕೊಟ್ಟರು ಸರ್ ಕಾಂಗ್ರೆಸ್ ಶಾಸಕರಿಗೆ. ಸಮಾನತೆ ಎಲ್ ಸರ್ ಇಲ್ಲಿ ನಮ್ಗೆ? ಈ ಸಾರಿ ಶಾಸಕ ಬಂದಿದ್ಯಾ? ಡಾಕ್ಟರ್ BR ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೆಡ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. 3.5 ಲಕ್ಷ ಇಟ್ಟವ್ರ ಸಭಾಧ್ಯಕ್ಷರೇ. 3.5 ಲಕ್ಷ. ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ತರ್ಸ್ಕೊಂಡ್ರೆ 25,000. ಇವತ್ತು ರಾಜ್ಯ ಸರ್ಕಾರ 58,000 ಖರ್ಚು ಮಾಡಿ 41,500 ಕೋಟಿ. ಅದು ಹೈಯರ್ ಎಜುಕೇಶನ್ ಇನ್ಕ್ಲೂಡ್ ಮಾಡಿ ಸರ್. ಓನ್ಲಿ ಪ್ರೈಮರಿ ಎಜುಕೇಶನ್ 33,000. ಮೇಸ್ಟ್ರಿಗಳಿಗೆ ಸಂಬಳ 85,000ದಿಂದ 1.5 ಲಕ್ಷವರೆಗೂ ಕೊಡ್ತೀರಾ. ಮೇಸ್ಟ್ರಿಗಳಿಗೆ ಏನ್ ಕೆಲಸ ಸರ್ ಇವತ್ತು? ಮೇಸ್ಟ್ರಿಗಳಿಗೆ ಏನ್ ಕೆಲಸ? ಮೊಟ್ಟೆ ತರುವಂತದ್ದು 7 ರೂಪಾಯಿಗೆ, ಮೊಟ್ಟೆ ಸುಲಿಯುವಂತದ್ದು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ. ನಮಗೂ ಅರ್ಥ ಆಗ್ಬೇಕೀಗ, ಯಾಕಂದ್ರೆ ಕೇಂದ್ರ ಸರ್ಕಾರ 25,000 KV ಸರ್. CBSE ಸಿಲೆಬಸ್ ಆಶ್ಚರ್ಯ, ನಮಗೂ ಆಶ್ಚರ್ಯ ಆಗ್ತಾ ಇದೆ. CBSE ಸಿಲೆಬಸ್ 25,000 ಮಾಡ್ತಾರೆ. ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ 58% ಪಾಸ್ ಪರ್ಸೆಂಟೇಜ್. ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ. ನಾನು ಎಕ್ಸಾಂಪಲ್. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ, ಮೊಟ್ಟೆ ತರಕ್ಕೆ 7 ರೂಪಾಯಿ ಕೊಡ್ತಾರೆ, ನಾವು ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಇನ್ನೊಂದು ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಳ್ಳೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳಿಯಕ್ಕೆ ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ ಡಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್. 58,000 ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮಕ್ಕಳಿಗೆ? 30%, 36% ಆಫ್ ಅವರ್ ಸ್ಟೇಟ್ಸ್ ಪಾಪ್ಯುಲೇಷನ್ ಇಸ್ ಬಿಲೋ 30. ವಾಟ್ ಆರ್ ವಿ ಡೂಯಿಂಗ್ ಫಾರ್ ದೆಮ್? ಎಷ್ಟು ಕೊಟ್ಟಿದೀವಿ ಸರ್ ಈ ಬಜೆಟ್ ಅಲ್ಲಿ? 4 ಲಕ್ಷ ಕೋಟಿ ಬಜೆಟ್. ಇವತ್ತಿನ ಯುವಕರು ನಾಳೆಯ ಪ್ರಜೆಗಳು. ಏನ್ ಕೊಡ್ತಾ ಇದೀವಿ ಬಜೆಟ್ ಅಲ್ಲಿ? ಬಡವರ ಪರವಾದಂತ ಬಜೆಟ್. ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳ ಅನುಷ್ಠಾನ ಮಾಡಕ್ಕೆ 3 ವರ್ಷದಿಂದ ಬಜೆಟ್ ನಡೀತಾ ಇದೆ. ನನಗೊಂದು ಅರ್ಥ ಆಗ್ಬಿಡ್ತು, ವಿರೋಧ ಪಕ್ಷದವ್ರದ್ದು ಎಲ್ಲಾರ್ದು ಕೇಳಿದೆ. ಅಜೆಂಡಾ ಸಿಂಪಲ್. ಕೇಂದ್ರ ಸರ್ಕಾರ ಹಣ ಕೊಡಲ್ಲ, ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ, ಫಿಸ್ಕಲ್ ಡೆಫಿಸಿಟ್ ಒಳಗಡೆ ನಾವು ಇದೀವಿ. ಇಷ್ಟೇ ಇವ್ರ ಡಿಫೆನ್ಸ್. ಬಡವರಿಗೆ ಏನ್ ಮಾಡಿದೀವಿ? ಮುಖ್ಯಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ಗೌರವ. ಕೇಂದ್ರ ಸರ್ಕಾರ ತರ ನಿಮ್ಮ ಅಜೆಂಡಾ ಮಾಹಿತಿ ಇಲ್ಲದೆ ಮಾತಾಡಬೇಡ. ನಾವು ಮಾತಾಡ್ತೀವಿ, ನೀವು ಮಾತಾಡಿದೀರಾ ಸರ್? ನಾನು ಮುಖ್ಯಮಂತ್ರಿಗಳು ಲಾಸ್ಟ್ 1-2 ಮಿನಿಟ್ಸ್ ಕ್ಲೋಸ್ ಸರ್. ಮುಖ್ಯಮಂತ್ರಿಗಳು JDS ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು. ನಮ್ಮ ತಾಲೂಕಿನ ದುರೀಂಡ್ರು RL ಜಾಲಪ್ಪ ಸಾಹೇಬ್ರು ಅವ್ರ ಜೊತೆಗೆ ಹೋದ್ರು ಸರ್. ಮುಖ್ಯಮಂತ್ರಿಗಳು ಅವತ್ತಿಂದ ಹಿಡಿದು ಇವತ್ತವರೆಗೂ ಅಹಿಂದ ನಾಯಕರು ಅಂತ ಹೇಳಿ ಅವ್ರು ಬಂದಿರುವಂತದ್ದು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ, ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾರಾಯಣ್ ಗುರು ಅವರು, ಬುದ್ಧ ಬಸವಣ್ಣ ಅವರ ತತ್ವವನ್ನ ನಾವು ಪಾಲಿಸ್ತೀವಿ ಅಂತಾರೆ. 2 ವರ್ಷದಲ್ಲಿ RDPR 25 ಕೋಟಿ ಕೊಟ್ಟರು ಸರ್ ಕಾಂಗ್ರೆಸ್ ಶಾಸಕರಿಗೆ. ಸಮಾನತೆ ಎಲ್ ಸರ್ ಇಲ್ಲಿ ನಮ್ಗೆ? ಸಮಾನತೆ ಎಲ್ ಸರ್? 10 ಕೋಟಿ ಇವಾಗೇನೋ 189 ರೂರಲ್ ರೋಡ್ಸ್ಗೆ ಪ್ರಿಯಾಂಕ್ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್. ಈ ಸಾರಿ ಶಾಸಕ ಬಂದಿದ್ಯಾ? ಬಂದಿದ್ದಾರೆ. ಹಂಗ ನೀವು ಆರ್ಲು ನಾವು ಅಲ್ಲಿ ಕೂತ್ಕೊಂಡು ಆಗ್ಲೂ ನೀವೇನು ಬಂದ್ಬಿಟ್ಟು 25,000 ಕೊಡ್ತಾರೆ ಎಲ್ಲ ಮಾಡ್ತಾರೆ. ನೀವು 8 ವರ್ಷ ಒಂದು ಸ್ಟೇಟ್ಸ್ ರೆವೆನ್ಯೂ ಇಸ್ ಅಟ್ ಇಟ್ಸ್ ಹೈಯೆಸ್ಟ್ ಪೀಕ್. ಸರ್ವಿಸ್ ಸೆಕ್ಟರ್ ಇಂದ GST ಹೈಯೆಸ್ಟ್ ಬರ್ತಾ ಇದೆ. ಇಡೀ ದೇಶದಲ್ಲಿ ನಮ್ದೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದೀವಿ. ವಿ ಹ್ಯಾವ್ ಗುಡ್ ಟ್ಯಾಕ್ಸ್ ಪೇಯರ್ಸ್.
They are paying good taxes to the state and they are paying good taxes to the central government. ಬದ್ಧವಾಗಿ ಟ್ಯಾಕ್ಸ್ ಕಟ್ಟುವಂತವ್ರು ಇರೋದು ನಮ್ಮವರು. ನಮ್ಮ ರಾಜ್ಯ ಓವರ್ ಆಲ್ ನಾವು GSDP ತಗೊಂಡ್ರೆ 5ನೇ ಸ್ಥಾನಕ್ಕೆ ಬರ್ತೀವಿ. ಬಟ್ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಸೆಕೆಂಡ್ ಇದೀವಿ ಸರ್. ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದೀವಿ. ಹೌದು, ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದೀವಿ. ನಮ್ಗೆಲ್ಲ ಅನುಕೂಲಗಳು ಸಿಗ್ತಾ ಇದಾವೆ. ಇವತ್ತು ರಾಜ್ಯ ಸರ್ಕಾರ ಹೈಯೆಸ್ಟ್ ಇವಾಗ ರೆವೆನ್ಯೂನು ಅಚೀವ್ ಮಾಡಿದಾರಲ್ಲ ಸರ್. ಸಮಾನವಾಗಿ ಕಾಣಿ ಸರ್ ನಮ್ಮನ್ನು. ನಾವು ಏನೋ ಒಂದು ಮಾಡ್ತೀವಿ, ನಮ್ಮನ್ನು ಸಮಾನವಾಗಿ ಕಾಣಿ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಒಂದ್ ನಿಮಿಷ ಕಂಟಿನ್ಯೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ರಂಗಣ್ಣ ಹೇಳಿದ್ರು, ಒಂದು ಕುರುಬ ಸಮುದಾಯದಿಂದ ಬಂದಿರುವಂತ ಕುರುಗಾಯಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ. ಅವ್ರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ನಾನೊಬ್ಬ ರಂಗನಾಥ್ ಅದೇ ಹೇಳಿದ್ದು. ಅದೇ ರೀತಿಯಲ್ಲಿ ನಾನು ಸಹ ಒಂದು ಹಿಂದುಳಿದ ವರ್ಗದ ಒಂದು ಅಲೆಮಾರಿ ಜನಾಂಗದಿಂದ ಬಂದಿರೋ ಒಂದು ಯುವಕ ಇವತ್ತು ಆಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ, ನನ್ನ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಓಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಜೆಟ್ ಪುಸ್ತಕದಲ್ಲಿ ಸುಮ್ಮನೆ SCP TSP ಓದೋಣ ಅಂತ ಹೇಳ್ತಾರೆ. ಇಲ್ಲ ಟೈಮ್ ಒಂದ್ ಲೈನ್ ಬಂತು ಸಭಾಧ್ಯಕ್ಷೆ. ಡಾಕ್ಟರ್ BR ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲೇ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೆಡ್ ಮಾಡಿದ್ದಾರೆ ಸಭಾಧ್ಯಕ್ಷೆ. ನಾನಿನ್ನ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಟಿಪ್ಪು ಜಯಂತಿನೇ ಇಷ್ಟು ಜೋರಾಗಿ ಇಷ್ಟು ವಿಜೃಂಭಣೆಯಿಂದ ಮಾಡೋರು ಅಂತ ನೋಡಿದ್ರೆ 3.5 ಲಕ್ಷ ಇಟ್ಟವ್ರು ಸಭಾಧ್ಯಕ್ಷೆ. 3.5 ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರಲ್ಲಿ 3.5 ಲ್ಯಾಕ್. ಆಯ್ತು, ನೆಕ್ಸ್ಟ್. ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ. ನಿನ್ನೆ ಮಾತಾಡೋ ಮೋಸ್ಟ್ಲಿ ಶಿವಲಿಂಗೇಗೌಡರು ಯಾರೋ ಹೇಳಿದ್ರು 40 ರಿಂದ 45 ಲಕ್ಷ ಅಲೆಮಾರಿ ಅರೆಅಲೆಮಾರಿ ಜನಾಂಗದವ್ರು ಇದ್ದಾರೆ ಅಂತ. ಎಷ್ಟಿಟ್ಟಿದ್ದಾರೆ ನೊಮ್ಯಾಡಿಕ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗೆ? ಎಷ್ಟಿಟ್ಟಿದ್ದಾರೆ? ಯಾವ್ಯಾವ ಇದಾವೆ ನಿಗಮಗಳು? ನಿಗಮಗಳಿಗೆ ಏನ್ ಕೊಟ್ಟಿದ್ದಾರೆ ಇವರು? ನಾವು ಕಾಯ್ತಾ ಇದೀವಿ. ಹೌದಪ್ಪ, ಹಿಂದುಳಿದಂತ ಮುಖ್ಯಮಂತ್ರಿಗಳು ನಮ್ಮ ಜೀವನ ಬದಲಾಗ್ಬಿಡುತ್ತೆ, ನಾವು ಎಲ್ಲ ಕಂಡುಬಿಡ್ತೀವಿ ಈಗ ಅಂತ ಏನ್ ಕೊಟ್ಟಿದ್ದಾರೆ ಸರ್? ಒಂದ್ ನಿಮಿಷ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಇರಿ ಸರ್, ಇಲ್ಲಿ ಕೊಡೋದು ಮಾತಾಡ್ತಾ ಇದೀನಿ. ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಘೋಷಣೆ ಮಾಡಿದಾಗ ಲಿಂಗಾಯತ ನೀವು ಸೆಂಟ್ರಲ್ ಮಾಡಿ ಅದನ್ನು. ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಶೂನ್ಯ. ಆಯ್ತು. ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ 25 ಲಕ್ಷ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಕುಂಬಾರ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ವಿಶ್ವಕರ್ಮ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಹಡಪದ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ತಿಗಳ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಬಲಿಜ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಏನ್ ಕೊಟ್ಟಿದೆ? ಕಾಗದದ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಯಾಕೆ ನೀವೆಲ್ಲ ಮಾತಾಡ್ತೀರಿ? ಏನ್ ಕೊಟ್ಟಿದ್ದೀರಾ? ಹೇಳಿ ನಂಗೆ ಏನ್ ಕೊಟ್ಟಿದ್ದೀರಾ? ಕಂಕ್ಲೂಡ್ ಮಾಡಿ. ಆಯ್ತು, ಕಂಕ್ಲೂಡ್ ಮಾಡಿ. ಈಗ